GST ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರದ ನಿಲುವೇನಿದೆ, ಕೇಂದ್ರ ಏನು ಘೋಷಣೆ ಮಾಡಿದೆ, ದೀಪಾವಳಿ ಗಿಫ್ಟ್ ಅನ್ನುವಂಥ ಮಾತನ್ನು ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ನಮ್ಮ ಆಗ್ರಹ ಆಗಿತ್ತು, ವರ್ಷದ ಹಿಂದೆನೇ ನಾವು ಹೇಳಿದ್ವಿ. ಈಗ ಅದಕ್ಕೂ ಅನಿಸ್ತು ಕಾಂಗ್ರೆಸ್ಸಿಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಮಾಡಿದ್ದಾರೆ, ಒಪ್ಕೋಬೇಕು. ಅದಕ್ಕೆ ಅಟ್ಲೀಸ್ಟ್ ಅದರ ಕ್ರೆಡಿಟ್ ಆದರೂ ಬರಬೇಕಲ್ಲ. ನಾವು ಹಿಂದೆನೇ ನಾವು ಇದನ್ನು ಆಗ್ರಹ ಮಾಡಿದ್ವಿ. ಈಗ ಕುಂಭಕರ್ಣನ ನಿದ್ರೆಯಿಂದ ಸರ್ಕಾರ ಎದ್ದೇಳ್ತು. ಒಂದು ದೇಶ 9 ಟ್ಯಾಕ್ಸ್ ಅನ್ನೋದನ್ನ ಒಪ್ಕೊಂಡಿರಲಿಲ್ಲ. 19ರಲ್ಲಿ 24ರಲ್ಲಿ ನಾವು ಸುಧಾರಣೆ ಬಗ್ಗೆ ಪದೇ ಪದೇ ಮಾತಾಡಿದ್ವಿ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಇದನ್ನು ಘೋಷಣೆ ಮಾಡಿತ್ತು. ಅದು ಈಗ ಆಗಿದೆ. ಅವ್ರ ಟ್ವೀಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನು ಕಾಂಗ್ರೆಸ್ ಸ್ವಾಗತ ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಖರ್ಗೆ ಹೇಳಿದ್ದಾರೆ. ನಮ್ಮ ನಿಲುವಾಗಿತ್ತಿದು. ಈ ರೀತಿ ನೀವು ಟ್ಯಾಕ್ಸ್ ಹಾಕುವಂಥ ತಪ್ಪು ಅನ್ನುವಂಥ ಮಾತನ್ನು ನಾವು ಪದೇ ಪದೇ ಹೇಳ್ತಾ ಇದ್ವಿ. ದಶಕದ ಕಾಂಗ್ರೆಸ್ ಹೋರಾಟಕ್ಕೆ ಈಗ ಫಲ ಸಿಕ್ಕಿದೆ ಅಂತ ಈಗ ಅದರ ಕ್ರೆಡಿಟನ್ನು ಕಾಂಗ್ರೆಸ್ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬರೀ GSTಗೆ ಸಂಬಂಧಪಟ್ಟಂಗೆ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. GST ಸರಳೀಕರಣ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೀವಿ, ಇದು ಪರಮೇಶ್ವರ್ ಅವರು ಹೇಳಿಕೆ. ಆದರೆ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ, ಬೇರೆ ಬೇರೆ ನಾಯಕರುಗಳು ಮಾತಾಡಿದ್ದಾರೆ. ಮೊದಲೇ GSTಯಿಂದ ನಮಗೆ ಹಣ ಬರ್ತಾ ಇಲ್ಲ, ಅಂಥದ್ರಲ್ಲಿ ಇದು ಕೂಡ ಒಂದು ದೊಡ್ಡ ಹೊಡೆತ. ನಿಜ, ಅದು ಬರುವಂಥ ಹಣವೇ ಬರ್ತಾ ಇಲ್ಲ. ಆದರೆ ಪರಮೇಶ್ವರ್ ಹೇಳ್ತಾರೆ, ಜನರಿಗೆ ತೊಂದರೆ ಆಗುತ್ತೆ ಅಂತ ಕೇಂದ್ರಕ್ಕೆ ಗೊತ್ತಾಗಿದೆ, ಇದು ನಮ್ಮ ಪಕ್ಷನೂ ಕೂಡ ಆಗ್ರಹ ಮಾಡಿತ್ತು, ಈಗ ಅದಾಗಿದೆ. GST ಪ್ರಾರಂಭ ಮಾಡುವಾಗಲೇ ಅಂದಿನ ಪ್ರಧಾನಮಂತ್ರಿಗಳು ಯೂನಿಫಾರ್ಮ್ GST ತರಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡಿದರು. ಅದು ಹೋಗಿ 28, 30, 40 ತನಕ ಹೋಯಿತು. ಯಾವ ಪದಾರ್ಥಗಳು ಸಾಮಾನ್ಯ ಜನರಿಗೆ ತಲುಪಬೇಕು ಆ ಪದಾರ್ಥಗಳಿಗೆ GST ಇರಬಾರ್ದು, ಅಥವಾ ಇದ್ದರೂ ಕೂಡ ಭಾಳ ಕಡಿಮೆ ಇರಬೇಕು. ಅದು ಸಾಮಾನ್ಯ ಜನರಿಗೆ ತಲುಪುವಂಥದ್ದು ವಿಚಾರಗಳು. ಅಂಥದಕ್ಕೂ ಕೂಡ ಇವರು 18%, 22%, 28% ಹೀಗೆಲ್ಲ ಹಾಕಿದರು. ಈಗ ಇಂಟರ್ನ್ಯಾಷನಲ್ ಇದು ಅಮೇರಿಕನ್ ಫಾಲೋಔಟ್ ಏನಾದರೂ ಆಗಿದೆಯೋ ಏನೋ ಅದು ನನಗೆ ಸರಿಯಾಗಿ ತಿಳ್ಕೊಳ್ಳೋಕ್ಕಾಗಿಲ್ಲ. ಆದರೆ ಖಂಡಿತವಾಗಿ ಅವರು ರಿವಿಸಿಟ್ ಮಾಡಿದ್ದಾರೆ. ಇವತ್ತು ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗಲ್ಲೂ ಕೂಡ ಇದನ್ನು ಪ್ರಸ್ತಾಪಿಸುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ. ಸಂಪುಟದ ಅನೌಪಚಾರಿಕ ಚರ್ಚೆ ಕೆಲವೇ ಕ್ಷಣಗಳಲ್ಲಿ CM ನೇತೃತ್ವದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ವಿಧಾನಸೌಧದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ GST ಸ್ಲ್ಯಾಬ್ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಾಗುತ್ತೆ. ಇದೊಂದು ಅನೌಪಚಾರಿಕ ಸಭೆ ಅಂತ ಹೇಳಿದರೂ ಕೂಡ ಇದು ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಈ ರೀತಿ ಜನಸಾಮಾನ್ಯರಿಗೆ ಹೆಲ್ಪ್ ಆಗುವಂಥದ್ದು ಇದೆಯಲ್ಲ, ಜನಸಾಮಾನ್ಯರು ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟಂಗೆ, ಯಾಕಂದರೆ ಆ ಟ್ಯಾಕ್ಸು, ಈ ಟ್ಯಾಕ್ಸು, ಈ ಸೆಸ್ಸು, ಆ ಸೆಸ್ಸು, ಜನ ರೋಸ್ ಹೋಗ್ಬಿಟ್ಟಿದ್ರು ಲೆಕ್ಕದಲ್ಲಿ. ಏನಪ್ಪ ಇದು ಅಂತ ಎಷ್ಟು ಕಟ್ಟಬೇಕು? ನೀವು ಇನ್ಶೂರೆನ್ಸ್ ಮಾಡ್ಸೋಕೆ ಹೋದರೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ, ನಿಮ್ಮ ಪರ್ಸ್ನಲ್ ಇನ್ಶೂರೆನ್ಸ್ ಮಾಡ್ತೀರಿ ನೀವು ಅಂತಂದ್ರೆ ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ, ಅಂದರೆ ಆರೋಗ್ಯದ ಇನ್ಶೂರೆನ್ಸ್ ಮಾಡಿಸ್ತೀರಿ ಅಂದರೂ ಟ್ಯಾಕ್ಸ್ ಕಟ್ಟಬೇಕು ಅಂತಂತಂದರೆ ಏನು ಅರ್ಥ ಇದು? ಈಗ ಎಲ್ಲ ರೀತಿಯಲ್ಲೂ ನೀವು ಹಾಲಿಂದ ಹಿಡಿದು ಗೃಹ ಬಳಕೆಯ ವಸ್ತುಗಳ ತನಕ, ದಿನಸಿ ತನಕ GST ಕಡಿಮೆ ಆಗಿರುವಂಥದ್ದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆ ಕಟ್ಟುವಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಿಮೆಂಟ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ. ವೆಹಿಕಲ್ಗಳ ಬೆಲೆ ಕಡಿಮೆ ಆಗುತ್ತೆ. ಮೋಟ್ರ್ ಸೈಕಲಿಂದ, ಕಾರಿಂದ ಹಿಡಿದು ಸೈಕಲ್ ತನಕ ಇದು ಇದರ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ,
ಗಮನಿಸ್ತಾ ಇದ್ದೀವಿ ನಾವು ನೋಡಿ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಅನೌಪಚಾರಿಕವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಯುತ್ತೆ. ಅದೊಂದು ಕಡೆಗೆ, ಇನ್ನು ಕೆಲವೊಂದು ಕಡೆಗೆ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅನ್ನುವಂಥ ಸ್ಥಿತಿ. ಯಾಕಂದರೆ ಕೆಲ ನಾಯಕರು ಈಗಾಗಲೇ ಮಾತಾಡಿದ್ದಾರೆ, ಬರಬೇಕಾಗಿರುವಂಥ ದುಡ್ಡೇ ಬರ್ತಿಲ್ಲ, ಇನ್ನು ಈ GST ಕಡಿಮೆ ಮಾಡಿರುವಂಥದ್ದು ಇನ್ನೂ ಕೂಡ ದೊಡ್ಡ ಹೊಡೆತ, ಇನ್ನು ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಾಣಿಕೆ ಮಾಡುವಂಥದ್ದು ಕೂಡ ಕಷ್ಟ ಆಗ್ಬೋದೇನೋ, ಏನಂತೀರಿ? ಖಂಡಿತವಾಗ್ಲೂ ರಂಗನಾಥ್, ಗ್ಯಾರಂಟಿ ಯೋಜನೆಗಳನ್ನ ಭರಪೂರ ಕೊಡ್ತಾ ಇರುವಂತಹ ರಾಜ್ಯ ಸರ್ಕಾರ ಇದೀಗ ಹಣಕಾಸು ಹೊಂದಾಣಿಕೆಯನ್ನ ಮಾಡೋದಕ್ಕೆ ಮತ್ತಷ್ಟು ಕಸರತ್ತನ್ನ ಮಾಡಬೇಕಂತ ಪರಿಸ್ಥಿತಿ ಅನಿವಾರ್ಯವಾಗಿ ಎದುರಾಗಬಹುದು. ಯಾಕೆಂದ್ರೆ GST ಹೊಸದಾದಂತಹ ಸ್ಲ್ಯಾಬ್ನಿಂದಾಗಿ ಮತ್ತು ಸರಳೀಕರಣದಿಂದಾಗಿ ರಾಜ್ಯ ಸರ್ಕಾರಗಳಿಗೆ ಸುಮಾರು 15,000 ಕೋಟಿಯಷ್ಟು ನಷ್ಟ ಉಂಟಾಗಬಹುದು ಅನ್ನುವಂಥದ್ದು ಕರ್ನಾಟಕದ ಅಂದಾಜು. ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಮೊತ್ತದ ಕೊರತೆ ಉಂಟಾಗಬಹುದು ಅಂತ ಅಂದಾಜಿಸಲಾಗಿದೆ. ಈ ಕಾರಣಕ್ಕೋಸ್ಕರ ಇದೀಗ ಕೇಂದ್ರದಿಂದ ಪರಿಹಾರ ಬರದೇ ಹೋದ್ರೆ ಅಥವಾ GST ಕೌನ್ಸಿಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಪರಿಹಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡದೆ ಹೋದ್ರೆ ರಾಜ್ಯ ಸರ್ಕಾರ ಇದನ್ನ ಸರಿದೂಗಿಸೋದಕ್ಕೆ ಒಂದಷ್ಟು ಕಸರತ್ತನ್ನ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. GST ಸರಳೀಕರಣದಿಂದಾಗಿ ಈ ಒಂದು ಪ್ರಗತಿ ಅಂದ್ರೆ ಆರ್ಥಿಕ ಪ್ರಗತಿ ಈಗ ಇರುವಂತದ್ದು 11% ಆಸುಪಾಸಿನಲ್ಲಿದೆ. ಕರ್ನಾಟಕದ ಆರ್ಥಿಕ ಪ್ರಗತಿ ಇದು 9ರಿಂದ 10% ಇಳಿಕೆ ಆಗಬಹುದು ಅನ್ನುವಂತ ಒಂದು ಅಂದಾಜನ್ನ ಈಗ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಂದು ಅನೌಪಚಾರಿಕ ಚರ್ಚೆಯಾಗುವಂತ ಸಾಧ್ಯತೆಗಳಿದಾವೆ. ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಸರ್ಕಾರಕ್ಕೆ ಎಷ್ಟೇ ಆದಾಯ ಇದ್ರೂ ಕೂಡ ಅನಗತ್ಯವಾಗಿ ಮತ್ತು ಹೆಚ್ಚುವರಿಯಾಗಿ ಸುಮಾರು 62 ಸಾವಿರ ಕೋಟಿಯಷ್ಟು ದೊಡ್ಡ ಮೊತ್ತವನ್ನ ವ್ಯಯಿಸಬೇಕಂತ ಅನಿವಾರ್ಯ ಪರಿಸ್ಥಿತಿ. ಅಲ್ಲ, ಇದನ್ನ ಸರಿ ಮಾಡ್ಕೊಳ್ಳೋಕೋಸ್ಕರ ಏನ್ ಮಾಡಬಹುದು ಅಂತ, ಯಾವ ಮಾರ್ಗ ಹಿಡಿಬಹುದು? ಈಗ ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೆಪ್ ಅನ್ನ ರಾಜ್ಯ ಸರ್ಕಾರ ಇಟ್ಟಿದೆ. ಅದು ಮುದ್ರಾಂಕ ಮತ್ತು ನೋಂದಣಿ ಶುಲ್ಕವನ್ನ 1% ಹೆಚ್ಚಳವನ್ನ ಮಾಡಲಾಗಿದೆ. ಅದರಿಂದ ಸರಿಸುಮಾರು ಒಂದು 5,000 ಕೋಟಿಯಷ್ಟು ಅದನ್ನ ಸರಿದೂಗಿಸಬಹುದು. ಇದರ ಹೊರತುಪಡಿಸಿ ರಾಜ್ಯ ಸರ್ಕಾರಕ್ಕೆ ಬೇರೆ ರೀತಿಯ ಸೆಸ್ ಅನ್ನ ವಿಧಿಸುವಂತಹ ಒಂದಷ್ಟು ಅವಕಾಶಗಳು ಸಣ್ಣ ಮಟ್ಟಿಗಿದಾವೆ. ಅದನ್ನ ರಾಜ್ಯ ಸರ್ಕಾರ ಆ ಒಂದು ಕ್ರಮಕ್ಕೆ ಮುಂದಾಗುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು GST ಕೌನ್ಸಿಲ್ ನ ಮೂಲಕವೇ ಪರಿಹಾರವನ್ನ ಒದಗಿಸಿ ನಮಗೆ ಅಂತ ಹೇಳಿ ಕೇಂದ್ರದ ಮೇಲೆ ಒತ್ತಡ ಹೇರುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡಬಹುದು. ಯಾಕೆಂದ್ರೆ ಇದು ಕೇವಲ ಕರ್ನಾಟಕದ ವಿಷಯ ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ರೀತಿಯ ಕೊರತೆ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳು ಒಟ್ಟಾಗಿ ಒಂದು ಕೇಂದ್ರದ ಮೇಲೆ ಒತ್ತಡವನ್ನು ಹೇರಿ ಆ ಮೂಲಕ GST ಕೌನ್ಸಿಲ್ ಕೊಡ್ತಾ ಇರುವಂತಹ ಪರಿಹಾರವನ್ನ 2022ರಿಂದ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಯಾವುದೇ ರೀತಿಯ GST ಪರಿಹಾರವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇಲ್ಲ. ಅದನ್ನ ಮರುಪ್ರಾರಂಭ ಮಾಡಿ ಅನ್ನುವಂತಹ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರಗಳು ಹೇರುವಂತಹ ಸಾಧ್ಯತೆಗಳಿದಾವೆ. ಆ ಒಂದು ಒತ್ತಡದ ಮೂಲಕ ಸರಿದೂಗಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳನ್ನ ರಾಜ್ಯ ಸರ್ಕಾರಗಳು ಮಾಡಬಹುದು. ಯಾಕೆಂದ್ರೆ ರಾಜ್ಯ ಸರ್ಕಾರಗಳಿಗೆ ಬೇರೆ ಆದಾಯದ ಮೂಲ ಇಲ್ಲ, ಆದ್ರೆ ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯ ಆದಾಯದ ಮೂಲಗಳು ಇರೋದ್ರಿಂದಾಗಿ ಆ ಒಂದು ಡೆವಲ್ಯೂಷನ್ ನ ಪ್ರಮಾಣವನ್ನ ಹೆಚ್ಚಳ ಮಾಡಿ ಅನ್ನುವಂತ ಒತ್ತಡವನ್ನು ಹಾಕಬಹುದು. ಆದ್ರೆ ರಾಜ್ಯ ಸರ್ಕಾರ ಒಂದು ಎಚ್ಚರಿಕೆ ಹೆಜ್ಜೆಯನ್ನ ಹಿಡದೆ ಹೋದ್ರೆ ಸ್ವಲ್ಪ ಮಟ್ಟಿಗೆ ಕಸರತ್ತು ಮಾಡಬೇಕಂತ ಪರಿಸ್ಥಿತಿ ಖಂಡಿತವಾಗಿಯೂ ಬರಬಹುದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ.